ಗುರು ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ. ನಾವು ಈ ಒಂದು 7ನೇ ಅಧ್ಯಾಯದಲ್ಲಿ ಇಲ್ಲಿ ತನಕ ಒಟ್ಟು 6 ಶ್ಲೋಕಗಳ ಚಿಂತನೆ ಮಾಡಿದ್ದೇವೆ. ಹಿಂದಿನ ಶ್ಲೋಕದಲ್ಲಿ ಕೇಳಿದಂತೆ ಮಹರುದ್ರ ದೇವರು ಅವರು ಇಡೀ ಜಗತ್ತನ್ನು ಸಂಹಾರ ಮಾಡಿ ತಾವು ನರ್ತನವನ್ನು ಮಾಡೋದು ಕೂಡ ಆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದ. ಅಂತಹ ದಿವ್ಯವಾದಂತಹ ಶಕ್ತಿಯನ್ನು ಮಹಾಲಕ್ಷ್ಮೀ ದೇವಿಗೆ ಕೊಟ್ಟಂಥವನು ಪರಮಾತ್ಮ ಅಂತ ಇಷ್ಟು ಅಂಶಗಳನ್ನ ಕೇಳಿದ್ವಿ. ಕೊನೆಯ 3 ಶ್ಲೋಕಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ 6ನೇ ಶ್ಲೋಕದಲ್ಲಿ ರುದ್ರದೇವರು ತಮ್ಮ ಕಾರ್ಯವನ್ನು ಮಾಡುವುದು ಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದ. ಮುಂದೆ 7ನೇ ಶ್ಲೋಕದಲ್ಲಿ ಶೇಷದೇವರು ಅವರು ತಮ್ಮ ಕಾರ್ಯವನ್ನು ಮಾಡೋದು ಕೂಡ ಪರಮಾತ್ಮನ ಅನುಗ್ರಹದಿಂದ. 8ನೇ ಶ್ಲೋಕದಲ್ಲಿ ಗರುಡ ದೇವರು ಅವರು ತಮ್ಮ ಕಾರ್ಯವನ್ನು ಮಾಡೋದು ಕೂಡ ಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ಅಂತ. ಏನು ಗರುಡ ಶೇಷ ರುದ್ರರು ಸಮಾನ ಕಕ್ಷೆಯಲ್ಲಿ ಬರುವಂಥವರು ಏನಿದ್ದಾರೆ, ಆ 3 ಜನರು ಕೂಡ ಗರುಡ ಶೇಷ ರುದ್ರ ಇವರು ತಮ್ಮ ತಮ್ಮ ಪಾಲಿನ ಕರ್ತವ್ಯವನ್ನು ಮಾಡುವುದು ಕೂಡ ಅದು ಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ, ಕಡೆಗಣ್ಣಿನ ನೋಟದಿಂದಾಗಿ, ಕಟಾಕ್ಷದಿಂದಾಗಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾವೊಟ್ಟು 6 ಶ್ಲೋಕಗಳ ಚಿಂತನೆ ಮಾಡಿದ್ದೀವಿ. ಇವತ್ತು 7ನೇ ಶ್ಲೋಕದಿಂದ ಪ್ರಾರಂಭ ಆಗುತ್ತೆ. ಶ್ಲೋಕ ಹೇಳ್ತೀನಿ, ನೀವು ಹೇಳಿ. ತತ್ಪಾದ ಪಂಕಜ ಮಹಾಸನತಾಂ ಅವಾಪ ಶರ್ವಾದಿ ವಂದ್ಯ ಚರಣೋ ಯದಪಾಂಗಲೇಶಂ ಆಶ್ರಿತ್ಯ ನಾಗಪತಿ ಅನ್ಯ ಸುರೈರ್ದುರಾಪಾಂ ಶ್ರೀರ್ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಈ ಶ್ಲೋಕದಲ್ಲಿ ಶೇಷದೇವರ ಮಹಿಮೆಯನ್ನು ತಿಳಿಸುವ ಮೂಲಕ ಆ ಶೇಷದೇವರಿಗೆ ಅಂತಹ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಂತವಳು ಮಹಾಲಕ್ಷ್ಮಿ, ಆ ಮಹಾಲಕ್ಷ್ಮಿ ದೇವಿಗೆ ಅಂತಹ ಅನುಗ್ರಹ ಮಾಡುವಂತಹ ಶಕ್ತಿಯನ್ನು ಕೊಟ್ಟಂತವನು ಪರಮಾತ್ಮ ಅಂತ ಇಷ್ಟು ಅಂಶಗಳನ್ನು ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಶರ್ವಾದಿ ವಂದ್ಯ ಚರಣ ಅಂತ. ಶರ್ವ ಶಬ್ದಕ್ಕೆ ಅರ್ಥ ಮಹರುದ್ರ ದೇವರು ಅಂತ. ಶರ್ವಾದಿ ವಂದ್ಯ ಚರಣ, ರುದ್ರದೇವರೇ ಮುಂತಾದಂಥವರಿಂದ ವಂದ್ಯ ಚರಣ ಅಂದ್ರೆ ನಮಸ್ಕರಿಸಲ್ಪಟ್ಟ ಪಾದಗಳುಳ್ಳಂತಹ ನಾಗಪತಿ ಅಂದ್ರೆ ಶೇಷದೇವರು ಅಂತ. ಅಂದರೆ ಮಹರುದ್ರ ದೇವರು ಕೂಡ ಶೇಷದೇವರಿಗೆ ನಮಸ್ಕಾರ ಮಾಡ್ತಾರೆ ಎಂಬ ಅಂಶವನ್ನು ಆಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ. ವಾಸ್ತವಿಕವಾಗಿ ಮಹರುದ್ರ ದೇವರು, ಶೇಷದೇವರು, ಗರುಡ ದೇವರು ಒಂದೇ ಕಕ್ಷೆಯಲ್ಲಿ ಬರುವಂಥವರು. ಆದರೂ ಮಹರುದ್ರ ದೇವರಿಗಿಂತ ಶೇಷದೇವರು ಒಂದು ಪಟ್ಟು ಅಂದ್ರೆ ಒಂದು ಪದವಿಯಲ್ಲಿ ಉತ್ತಮರು. ಯಾಕೆಂದ್ರೆ ಈ ಮಹರುದ್ರ ದೇವರೇನೆ ಮುಂದೆ ಶೇಷದೇವರಾಗುವುದು. ನಾವು ಹೈಕತಾಮೃತ ಸಾರದಲ್ಲಿ ಕೇಳುವಂತೆ, ಕೃತ್ತಿವಾಸನೆ ಹಿಂದೆ ನೀನಾಲ್ವತ್ತು ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಳಾಗಮಾರ್ಥಗಳು ಓದಿ ಜಲಧಿಯಳು 10 ಕಲ್ಪದಿ ತಪವಗೈದು ಆದಿತ್ಯರೊಳಗೆ ಉತ್ತಮ ನೆಲೆಸಿ ಪುರುಷೋತ್ತಮನ ಪರ್ಯಂಕ ಪದ. ಪರ್ಯಂಕ ಅಂತ ಹೇಳಿದ್ರೆ ಹಾಸಿಗೆ, ಪರಮಾತ್ಮನ ಹಾಸಿಗೆ, ಅದು ಶೇಷದೇವರು. ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹದೇವ ಅಂತ ಈ ಮಹರುದ್ರ ದೇವರೇನೆ ಮುಂದೆ ಶೇಷದೇವರಾಗುವುದು. ಹಾಗಾಗಿ ರುದ್ರದೇವರು ಕೂಡ ಶೇಷದೇವರ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅಂತಹ ಶರ್ವಾದಿ ವಂದ್ಯ ಚರಣ, ರುದ್ರದೇವರೇ ಮೊದಲಾದವರಿಂದ ನಮಸ್ಕರಿಸಲ್ಪಟ್ಟಂತಹ ಪಾದಗಳುಳ್ಳವನು ಅಂತ ಹೇಳ್ತಾ ಇದ್ದಾರೆ. ಇದೇ ಅಂಶವನ್ನು ಭಾಗವತದ 6ನೇ ಸ್ಕಂದದಲ್ಲಿ ಹೇಳ್ತಾರೆ.
ನಾರದರು ತಾವು ಉಪದೇಶ ಮಾಡಬೇಕಾದ್ರೆ ಯತ್ ಪಾದ ಮೂಲಮುಪಸೃತ್ಯ ನರೇಂದ್ರ ಪೂರ್ವೇ ಶರ್ವಾಲಯೋ ಭ್ರಮಮಿಮಂ ದ್ಯುತಯಂ ವಿಸೃಜ್ಯ ಸದ್ಯಸ್ತದೀಯ ಮತುಲಾ ನದಿಕಂ ಮಹಿತ್ವಂ ಪ್ರಾಪುರ್ಭವಾನಪಿ ಪರಂ ನಚಿರಾದುಪೈತಿ ಅಂತ ಯಾವ ರುದ್ರಾದಿ ದೇವತೆಗಳು ಅವರೇ ಮಾಡಿದ್ದಾರೆ, ತಮ್ಮ ತಮ್ಮ ಸ್ಥಾನವನ್ನು ಪಡೆದಿದ್ದಾರೆ. ಆ ಸ್ಥಾನವನ್ನು ಹೇಗೆ ಪಡೆದಿದ್ದಾರೆ ಅಂತ ಹೇಳಿದ್ರೆ ಯತ್ ಪಾದ ಮೂಲ ಮುಪಸೃತ್ಯ ಅಂತ, ಅಂದ್ರೆ ಶೇಷದೇವರ ಸೇವೆಯನ್ನು ಮಾಡಿ ಅಂತೆ. ಅಂದ್ರೆ ಶೇಷದೇವರಲ್ಲಿ ಅಂತರ್ಯಾಮಿಯಾಗಿರುವಂತಹ ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮನ ಅನುಗ್ರಹದಿಂದಾಗಿ ಅವರೇನ್ ಮಾಡಿದ್ದಾರೆ, ತಾವು ತಮ್ಮ ಸ್ಥಾನವನ್ನು ಪಡೆದಿದ್ದಾರೆ, ಅಂತಹ ಶಕ್ತಿಯನ್ನು ಪಡೆದಿದ್ದಾರೆ ಎಂಬುದಾಗಿ ಅಲ್ಲಿ ತಿಳಿಸ್ತಾರೆ. ಹೀಗೆ ರುದ್ರದೇವರು ಶೇಷದೇವರಿಗೆ ನಮಸ್ಕಾರ ಮಾಡ್ತಾರೆ. ಅಂತಹ ದಿವ್ಯ ಪಾದಗಳುಳ್ಳವರು ಯಾರು ಅಂದ್ರೆ ಅದು ಶೇಷದೇವರು. ಅಂತಹ ಶರ್ವಾದಿ ವಂದ್ಯ ಚರಣ ಅವರೇನಾಗಿದ್ದಾರೆ, ನಾಗಪತಿ. ನಾಗಪತಿ ಅಂತ ಹೇಳಿದ್ರೆ ಸಮಸ್ತ ನಾಗಗಳಿಗೆ, ಸರ್ಪಗಳಿಗೆ ಒಡೆಯ ಯಾರು ಅಂದ್ರೆ ಅದು ಶೇಷದೇವರು. ಯಾವ ಪ್ರಧಾನವಾದಂತಹ ವಾಸುಕಿ, ತಕ್ಷಕ ಮುಂತಾದಂತಹ ಎಲ್ಲ ಸರ್ಪಗಳಿಗೆ ಪತಿ, ಒಡೆಯ ಯಾರು ಅಂತ ಹೇಳಿದ್ರೆ ಅದು ಶೇಷದೇವರು. ಅಂತಹ ನಾಗಪತಿಯಾದಂತಹ ಶೇಷದೇವರು ಯದಪಾಂಗಲೇಶಂ ಆಶ್ರಿತ್ಯ, ಲಕ್ಷ್ಮೀದೇವಿಯ ಕಡೆಗಣ್ಣಿನ ನೋಟದಿಂದಾಗಿ, ಅವಳ ಅನುಗ್ರಹದಿಂದಾಗಿ ಅವರೇನಾಗಿದ್ದಾರೆ, ಅನ್ಯ ಸುರೈ ದುರಾಪಾಂ. ಅನ್ಯ ಸುರೈಹಿ ಅಂತ ಹೇಳಿದ್ರೆ ಬೇರೆ ದೇವತೆಗಳಿಂದ, ದುರಾಪಾಂ ಅಂದ್ರೆ ಹೊಂದಲಿಕ್ಕೆ ಆಗದೇ ಇರುವಂತಹ ಶೇಷದೇವರ ಪದವಿ ಪರಮಾತ್ಮನ ಹಾಸಿಗೆ ಆಗೋದು ಅಷ್ಟು ಸುಲಭದ ಮಾತಲ್ಲ. ವಿಶೇಷವಾಗಿ ಅನೇಕ ಕಲ್ಪಗಳಲ್ಲಿ ಸಾಧನೆ ಮಾಡಿದಾಗ ಮಾತ್ರ ಅಂತಹ ಸ್ಥಾನ ಸಿಗಲಿಕ್ಕೆ ಸಾಧ್ಯ. ಹಾಗಾಗಿ ಅನ್ಯ ಸುರೈಹಿ, ಇಂದ್ರನೇ ಮೊದಲಾದಂತಹ ಬೇರೆ ದೇವತೆಗಳಿಂದಾಗಿ ಹೊಂದಲಿಕ್ಕೆ ಆಗದೇ ಇರುವಂತಹ ತತ್ಪಾದ ಪಂಕಜ ಮಹಾಸನತಾಂ ಅಂತಹ ಪರಮಾತ್ಮನ ಪಾದ ಕಮಲಗಳ ಅವರಿಗೆ ಆಸನವಾಗಿದೆ. ಪರಮಾತ್ಮನ ಪಾದ ಕಮಲಗಳು ಅದಕ್ಕೆ ಒಳ್ಳೆ ಆಸನವಾಗಿದ್ದು, ಅರ್ಥಾತ್ ಪರಮಾತ್ಮನ ಶಯ್ಯಾತ್ಮಕತಾಂ ಅಂತ ವಿಶ್ವಪತಿ ತೀರ್ಥರು ಹೇಳ್ತಾರೆ. ಶಯ್ಯ ಅಂತ ಹೇಳಿದ್ರೆ ಹಾಸಿಗೆ. ಬೇರೆ ದೇವತೆಗಳಿಂದ ಹೊಂದಲಿಕ್ಕೆ ಆಗದೇ ಇರುವಂತಹ ಪರಮಾತ್ಮನ ಹಾಸಿಗೆಯಾಗುವಂತಹ ದಿವ್ಯ ಯೋಗವನ್ನು ಪಡೆದಿದ್ದ್ಯಾರು, ಅದು ಶೇಷದೇವರು, ನಾಗಪತಿ. ಅದು ಪಡೆದಿದ್ದು ಹೇಗೆ, ಯದಪಾಂಗಲೇಶಂ ಆಶ್ರಿತ್ಯ, ಮಹಾಲಕ್ಷ್ಮೀ ದೇವಿಯ ಕಡೆಗಣ್ಣಿನ ನೋಟದಿಂದಾಗಿ ಬೇರೆ ದೇವತೆಗಳಿಗೆ ಪಡೆಯಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಪರಮಾತ್ಮನ ಹಾಸಿಗೆಯಾಗುವಂತಹ ದಿವ್ಯ ಯೋಗವನ್ನು ಪಡೆದವರು ಅದು ಶೇಷದೇವರು. ಅಂತಹ ಶೇಷದೇವರಿಗೆ ಅನುಗ್ರಹ ಮಾಡಿದವಳು ಯಾರು, ಮಹಾಲಕ್ಷ್ಮೀ ದೇವಿ. ಆ ಶ್ರೀಹಿ ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಅವಳಿಗೆ ಆ ಶಕ್ತಿ ಅನುಗ್ರಹ ಎಲ್ಲ ಬಂದಿದ್ದು ಪರಮಾತ್ಮನ ಕಟಾಕ್ಷದಿಂದಾಗಿ, ಕಡೆಗಣ್ಣಿನ ನೋಟದಿಂದಾಗಿ. ಅಂತಹ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಶೇಷದೇವರಿಗೂ ಅನುಗ್ರಹವನ್ನು ಮಾಡಿದವಳು ಮಹಾಲಕ್ಷ್ಮೀ ದೇವಿ ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದೆ 8ನೇ ಶ್ಲೋಕದಲ್ಲಿ ಗರುಡ ದೇವರು, ಯಾವ ಪರಮಾತ್ಮನನ್ನು ಹೊತ್ತುಕೊಂಡು ಸಂಚಾರ ಮಾಡುವಂತಹ ಗರುಡ ದೇವರು ಆ ಯೋಗವನ್ನು ಪಡೆದಿದ್ದು ಪರಮಾತ್ಮನ ಅನುಗ್ರಹದಿಂದಾಗಿ ಅಂತ ತಿಳಿಸ್ತಾ ಇದ್ದಾರೆ. ಶ್ಲೋಕ ಹೇಳ್ತೇನೆ, ನೀವು ಹೇಳಿ. ನಾಗಾರಿ ರುಗ್ರ ಬಲ ಪೌರುಷ ಆಪ ವಿಷ್ಣು ವಾಹತ್ವಮುತ್ತಮಜವೋ ಯದಪಾಂಗಲೇಶಂ ಆಶ್ರಿತ್ಯ ಶಕ್ರಮುಖದೇವಗಣೈಃ ಅಚಿಂತ್ಯಂ ಶ್ರೀಹಿ ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಇದರಲ್ಲಿ ಗರುಡ ದೇವರ ಬಗ್ಗೆ ಹೇಳ್ತಾ ಇದ್ದಾರೆ. ನಾಗಾರಿಹಿ ಅಂತ ಅಂದರೆ ಸರ್ಪಗಳಿಗೆ ಶತ್ರುವಾದಂತಹ, ಅರಿ ಅಂತ ಹೇಳಿ ಶತ್ರು, ಸರ್ಪಗಳಿಗೆ ಶತ್ರುವಾದಂತಹ ಯಾವ ಗರುಡ ದೇವರು
ಅವರೇನಾಗಿದ್ದಾರೆ, ಉತ್ತಮ ಜವಹ ಮತ್ತೆ ಉಗ್ರ ಬಲ ಪೌರುಷಃ ಅವರಿಗೆ ಇರುವಂತಹ ವಿಶೇಷಣವನ್ನು ಹೇಳ್ತಾ ಇದ್ದಾರೆ. ಆ ಗರುಡ ದೇವರ ಪರಾಕ್ರಮ ಹೇಗಿದೆ ಅಂತ ಹೇಳಿದ್ರೆ ಉಗ್ರ ಬಲ ಪೌರುಷಃ, ಭಯಂಕರವಾದಂತಹ ಒಳ್ಳೆ ಪರಾಕ್ರಮ, ಒಳ್ಳೆ ಬಲ, ದೇಹ ಬಲ ಎಲ್ಲವನ್ನು ಕೂಡ ಹೊಂದಿರುವವರು ಅದು ಗರುಡ ದೇವರು ಅಂತ. ಯಾಕೆಂದ್ರೆ ನಾವು ಅಮೃತ ಮಥನ, ಸಮುದ್ರ ಮಥನದ ಸಂದರ್ಭದಲ್ಲಿ ನೋಡ್ತೇವೆ. ಸಮುದ್ರ ಮಥನ ಸಂದರ್ಭದಲ್ಲಿ ಆ ಪರ್ವತವನ್ನು, ಮಂದರ ಪರ್ವತವನ್ನು ಎತ್ತಿ ಪರಮಾತ್ಮ ಯಾರ ಮೇಲೆ ಇಡ್ತಾನೆ, ಮೊದಲು ಗರುಡ ದೇವರ ಮೇಲೆ ಇಡ್ತಾನೆ. ಆ ಗರುಡ ದೇವರ ಮೇಲೆ ಇಟ್ಟಾಗ ಗರುಡ ದೇವರು ಯಾವುದೇ ರೀತಿಯಾದಂತಹ ಕಷ್ಟವನ್ನು ಪಡದೇನೆ ಅನಾಯಾಸವಾಗಿ ಆ ಮಂದರ ಪರ್ವತವನ್ನು ಹೊತ್ತುಕೊಂಡು ಹೋಗ್ತಾರೆ. ಕೊನೆಗೆ ಈ ಸಾಮಾನ್ಯ ಗರುಡನೇ ಹೊತ್ತಿದ್ದಾರೆ, ನಮ್ಗೆ ಹೊತ್ಕೊಳಿಕ್ ಆಗೋದಿಲ್ವಾ ಅಂತ ಎಲ್ಲ ದೇವಾನು ದೇವತೆಗಳು ಮತ್ತು ರಾಕ್ಷಸರು ಪ್ರಯತ್ನ ಮಾಡಿದಾಗ ಅವರು ಅದರ ಕೆಳಗಡೆ ಸಿಕ್ಕು ನಜ್ಜುಗುಜ್ಜಾಗಿ ಹೋಗ್ತಾರೆ ಅನ್ನುವಂತಹ ಕಥೆ ಭಾಗವತದಲ್ಲಿ ಬರುತ್ತೆ. ಹಾಗೆ ಬೇರೆ ದೇವಾನು ದೇವತೆಗಳಿಗೆ, ರಾಕ್ಷಸರಿಗೆ ಹೊತ್ತುಕೊಳ್ಳಲಿಕ್ಕೆ ಆಗದೇ ಇರುವಂತಹ ಆ ಮಂದರ ಪರ್ವತವನ್ನು ಏಕಾಂಗಿಯಾಗಿ ಹೊತ್ತಂತವರು ಯಾರು, ಅದು ಗರುಡ ದೇವರು. ಅಂತಹ ವಿಶಿಷ್ಟವಾದಂತಹ ಪರಾಕ್ರಮವುಳ್ಳಂತಹ ಗರುಡ ದೇವರು. ಅದೇ ರೀತಿಯಾಗಿ ಉತ್ತಮ ಜವಹ, ಜವಹ ಅಂತ ಹೇಳಿದ್ರೆ ವೇಗ ಅಂತ. ಗರುಡ ದೇವರ ವೇಗ ಅದು ಭಾರಿ ವೇಗ, ಅಷ್ಟು ವೇಗವಾಗಿ ಶೀಘ್ರವಾಗಿ ಸಂಚಾರ ಮಾಡುವುದು. ಅದು ಸಾಮಾನ್ಯ ಸಮಯದಲ್ಲಿ ಮಾತ್ರ ಅಲ್ಲ, ಹೆಗಲ ಮೇಲೆ ಪರಮಾತ್ಮ ಇದ್ದರೂ ಕೂಡ ಅಷ್ಟೇ ವೇಗದಿಂದಾಗಿ ಸಂಚಾರ ಮಾಡುವಂತಹ ದಿವ್ಯ ಸಾಮರ್ಥ್ಯ ಅದು ಗರುಡ ದೇವರ ಸಾಮರ್ಥ್ಯ. ಹಾಗಾಗಿ ಉಗ್ರ ಬಲಪೌರುಷಃ, ವಿಶಿಷ್ಟವಾದಂತಹ ಪರಾಕ್ರಮವುಳ್ಳಂತಹ, ಉತ್ತಮ ಜವಹ, ಭಾರೀ ವೇಗವುಳ್ಳಂತಹ ನಾಗಾರಿಹಿ ಅಂದ್ರೆ ಈ ಗರುಡ ಯದಪಾಂಗಲೇಶಂ ಆಶ್ರಿತ್ಯ, ಲಕ್ಷ್ಮೀದೇವಿಯ ಕಡೆಗಣ್ಣಿನ ನೋಟದಿಂದಾಗಿ, ಅರ್ಥಾತ್ ಲಕ್ಷ್ಮೀದೇವಿಯ ಅನುಗ್ರಹದಿಂದಾಗಿ ಶಕ್ರಮುಖ ದೇವಗಣೈಹಿ ಅಚಿಂತ್ಯಂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಶಕ್ರ ಅಂದ್ರೆ ದೇವೇಂದ್ರ, ಅವನೇ ಮೊದಲಾದಂತಹ ಬೇರೆ ದೇವಾನು ದೇವತೆಗಳಿಂದಾಗಿ, ಶಕ್ರ ಇಂದ್ರನೇ ಮೊದಲಾದಂತಹ ಬೇರೆ ದೇವತೆಗಳಿಂದಾಗಿ ಅಚಿಂತ್ಯಂ ಅಂದರೆ ಮನಸ್ಸಿನಿಂದ ಚಿಂತನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತಹ ಸ್ಥಾನವನ್ನು ನಾವು ಹೊಂದಬಹುದು ಅಂತ. ಅಷ್ಟು ಶ್ರೇಷ್ಠವಾದಂತಹ ಸ್ಥಾನ ಅದು ಪರಮಾತ್ಮನನ್ನು ಹೊತ್ತುಕೊಂಡು ಹೋಗುವಂತಹ ಗರುಡ ಅಂತಹ ಸ್ಥಾನ. ಅಂತಹ ಗರುಡ ಏನ್ ಮಾಡಿದ, ಶಕ್ರಮುಖ ದೇವಗಣೇಹಿ ಅಚಿಂತ್ಯಂ, ಬೇರೆ ದೇವಾನು ದೇವತೆಗಳಿಂದ ಚಿಂತನೆ ಮಾಡ್ಲಿಕ್ಕೂ ಅಸಾಧ್ಯವಾದಂತಹ ವಿಷ್ಣೋಹೋ ವಾಹತ್ವಂ, ವಾಹತ್ವಂ ಅಂತ ಹೇಳಿದ್ರೆ ಹೊತ್ತುಕೊಳ್ಳುವುದು, ವಾಹನ ಆಗುವುದು ಅಂತ. ಪರಮಾತ್ಮನ ವಾಹನವಾದನು, ಅದನ್ನು ಆದನು, ಅದು ಯಾರ ಅನುಗ್ರಹದಿಂದ, ಯದಪಾಂಗಲೇಶಂ ಆಶ್ರಿತ್ಯ, ಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ಆ ಗರುಡ ದೇವ ಬೇರೆ ದೇವತೆಗಳಿಂದ ಚಿಂತನೆ ಮಾಡ್ಲಿಕ್ಕೂ ಅಸಾಧ್ಯವಾದಂತಹ ಪರಮಾತ್ಮನ ವಾಹನವಾದನು. ಅಂತಹ ಶ್ರೀಹಿ ಮಹಾಲಕ್ಷ್ಮೀ ದೇವಿ ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ, ಅಷ್ಟು ಸಾಮರ್ಥ್ಯ ಗರುಡನಿಗೆ ಅಂತಹ ಅನುಗ್ರಹವನ್ನು ಮಾಡುವಂತಹ ಸಾಮರ್ಥ್ಯ ಬಂದಿದ್ದು ಅದು ಪರಮಾತ್ಮನಿಂದಾಗಿ. ಅಂತಹ ಮಹಾಲಕ್ಷ್ಮೀ ದೇವಿಗೆ ಅನುಗ್ರಹವನ್ನು ಮಾಡಿ ಅವಳ ಮೂಲಕ ಎಲ್ಲ ಬ್ರಹ್ಮಾದಿ ದೇವತೆಗಳಿಗೆ, ಎಲ್ಲ ಋಷಿಗಳಿಗೆ, ಮಾನವರಿಗೆ, ಗರುಡನಿಗೆ, ಶೇಷನಿಗೆ, ರುದ್ರನಿಗೆ ಎಲ್ಲರಿಗೂ ಮಹಾಲಕ್ಷ್ಮಿಯ ಮೂಲಕ ಆಶೀರ್ವಾದವನ್ನು, ಅನುಗ್ರಹವನ್ನು ಮಾಡುವಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಕೊನೆಗೆ ಫಲಶ್ರುತಿ, ಫಲಶ್ರುತಿಯನ್ನು ಹೇಳ್ತಾ ಇದ್ದಾರೆ. ಶ್ಲೋಕ ಹೇಳುತ್ತೇನೆ, ನೀವು ಹೇಳಿ. ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಂ ಸಾಕ್ಷಾದ್ರಮಾ ಹರಿಮನಃ ಪ್ರಿಯಮುತ್ತಮಾರ್ಥಂ ಭಕ್ತ್ಯಾ ಪಠತಿ ಅಜಿತಮಾತ್ಮನಿ ಸನ್ನಿಧಾಯ ಯಸ್ತೋತ್ರಮೇತತ್ ಅಭಿಯಾತಿ ತಯೋರಭೀಷ್ಟಂ. ಇಷ್ಟು
8 ಶ್ಲೋಕಗಳಲ್ಲಿ ಮಹಾಲಕ್ಷ್ಮೀ ದೇವಿಯ ಸಾಮರ್ಥ್ಯ ಏನು ಎಂಬುದನ್ನು ಹೇಳಿ, ಅವಳಿಗೆ ಆ ಅನುಗ್ರಹ ಮಾಡಿರುವಂತಹ ಪರಮಾತ್ಮನ ಮಹಿಮೆಯನ್ನು ಹೇಳಿ, ಕೊನೆಗೆ ಆಚಾರ್ಯರು ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ, ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಂ ಅಂತ. ಈ ಗ್ರಂಥವನ್ನು, ಈ ಸ್ತೋತ್ರವನ್ನು ರಚನೆ ಮಾಡಿದ್ಯಾರು ಅಂತ ಹೇಳಿದ್ರೆ ಆನಂದ ತೀರ್ಥರು. ಅಂದರೆ ಅವರ ಶಾಸ್ತ್ರಗಳನ್ನು, ಅವರ ರಚನೆ ಮಾಡಿದಂತಹ ಸರ್ವಮೂಲ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ಉತ್ತಮವಾದಂತಹ ಆನಂದ ಸಿಗುತ್ತೆ. ಹಾಗಾಗಿ ಅವರಿಗೆ ಆನಂದ ತೀರ್ಥ ಅಂತ ಹೆಸರು. ಅಂತಹ ಆನಂದ ತೀರ್ಥ ಮುನಿ, ಆ ಮುನಿಗಳ ಸನ್ಮುಖ ಪಂಕಜೋತ್ತಮ, ಉತ್ತಮವಾದಂತಹ ಮುಖ ಪಂಕಜ. ಅವರ ಮುಖ ಎಂಬುದು ಹೇಗಿದೆ ಅಂದ್ರೆ ಪಂಕಜದಂತೆ, ಕಮಲ ಎಂಬುದು ಹೇಗೆ ಅರಳಿದಾಗ ಸುಂದರವಾಗಿ ಕಾಣಿಸುತ್ತೋ ಹಾಗೆ ಮಧ್ವಾಚಾರ್ಯರ ಮುಖ ಎಂಬುದು ಕೂಡ ಅರಳಿದ ಕಮಲದಂತೆ ಸುಂದರವಾಗಿ ಇದೆ. ಅಂತಹ ಆಚಾರ್ಯರ ಮುಖ ಕಮಲದಿಂದಾಗಿ ಹೊರಗಡೆ ಬಂದಿದ್ದು ಯಾವುದು ಅಂತ ಹೇಳಿದ್ರೆ ಅದು ಸಾಕ್ಷಾತ್ ರಮಾಹರಿ ಮನಃಪ್ರಿಯಂ ಅಂತ. ವಿಶೇಷವಾಗಿ ಒಂದು ರಮಾದೇವಿ ಅಂದ್ರೆ ಲಕ್ಷ್ಮೀದೇವಿ, ಅದೇ ರೀತಿಯಾಗಿ ನಾರಾಯಣ ಪರಮಾತ್ಮ. ಇದು ಒಂದು ರೀತಿಯಲ್ಲಿ ಅಂದ್ರೆ ನಾವು ನೋಡಿದಂತೆ ಮೊದಲು ಲಕ್ಷ್ಮೀದೇವಿ ಮಹತ್ವವನ್ನು ಹೇಳಿ ಅನಂತರ ಪರಮಾತ್ಮನ ಮಹಾತ್ಮೆಯನ್ನು ಹೇಳ್ತಾ ಇದ್ದು. ಇದು ಒಂದು ರೀತಿಯಲ್ಲಿ ಲಕ್ಷ್ಮೀದೇವಿಗೂ ಮತ್ತು ನಾರಾಯಣನಿಗೂ ಪ್ರಿಯಕರವಾದದ್ದು ಅಂತ. ಇನ್ನು ಸಾಕ್ಷಾತ್ ಅಂದ್ರೆ ಪ್ರಧಾನವಾಗಿ ಯಾರಿಗೆ ಅಂದ್ರೆ ಅದು ಪರಮಾತ್ಮನಿಗೇನೆ, ಪರಮಾತ್ಮನ ಪ್ರೀತಿಗೋಸ್ಕರವೇನೆ ಮಾಡಿದ್ದು ಈ ಸ್ತೋತ್ರ ಅಂತ. ಅಂತಹ ಸಾಕ್ಷಾತ್ ರಮಾ ಹರಿಮನಃ ಪ್ರಿಯಂ, ವಿಶೇಷವಾಗಿ ಪ್ರಧಾನವಾಗಿ ಲಕ್ಷ್ಮೀನಾರಾಯಣ ಅಂದ್ರೆ ಲಕ್ಷ್ಮೀನಾರಾಯಣರಿಗೆ ಅವ್ರು ಯಾವಾಗಲೂ ಕೂಡ ಒಟ್ಟಿಗೆ ಇರ್ತಾರೆ. ಅಂತಹ ಲಕ್ಷ್ಮೀನಾರಾಯಣರಿಗೆ ಮನಃಪ್ರಿಯಂ, ಅವರ ಮನಸ್ಸಿಗೆ ವಿಶೇಷವಾದಂತಹ ತೃಪ್ತಿಯನ್ನು ಮಾಡುವಂತಹ, ಮತ್ತೆ ಉತ್ತಮಾರ್ಥಂ. ಉತ್ತಮಾರ್ಥಂ ಅಂತ ಹೇಳಿದ್ರೆ ಈ ಯಾವ ಈ ಸ್ತೋತ್ರದಲ್ಲಿ ನಾವು ಹಿಂದೆ ನೋಡಿದಂತೆ ವಿಶೇಷವಾಗಿ ಅನೇಕ ಉಪನಿಷತ್ತುಗಳಲ್ಲಿ ಬಂದಂತಹ ಮತ್ತು ಅಂಬರಣಿ ಸೂಕ್ತದಲ್ಲಿ ಬಂದಂತಹ ಅನೇಕ ವಿಚಾರಗಳನ್ನು ಆಚಾರ್ಯರು ನಮಗೆ ತಿಳಿಸಿದ್ದಾರೆ. ಹಾಗಾಗಿ ಉತ್ತಮಾರ್ಥಂ ಅಂತ ಹೇಳಿದ್ರೆ ಅನೇಕ ವೇದ, ಉಪನಿಷತ್ತುಗಳು, ಪುರಾಣಗಳಲ್ಲಿ ಬಂದಂತಹ ಪ್ರಮೇಯವನ್ನು ಆಚಾರ್ಯರು ನಮಗೆ ಇದರಲ್ಲಿ ತುಂಬಿಕೊಟ್ಟಿದ್ದಾರೆ. ಅಂತಹ ಈ ಉತ್ತಮವಾದಂತಹ ಸ್ತೋತ್ರ, ಇಂತಹ ಉತ್ತಮವಾದಂತಹ ಈ ಸ್ತೋತ್ರವನ್ನು ಅಜಿತಮಾತ್ಮನಿ ಸನ್ನಿಧಾಯ ಉಚ್ಚಾರಣೆ ಮಾಡಬೇಕು, ಪಾರಾಯಣ ಮಾಡಬೇಕು. ಹೇಗೆ ಮಾಡಬೇಕು ಅಂದ್ರೆ ಅಜಿತಂ ಅಂದ್ರೆ ಪರಮಾತ್ಮನನ್ನು, ಆತ್ಮನಿ ಸನ್ನಿಧಾಯ ನಮ್ಮ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಳ್ಳಬೇಕು. ಅಂದ್ರೆ ಆ ಪರಮಾತ್ಮ ನಮ್ಮ ಹೃದಯದಲ್ಲಿ ನಿರಂತರವಾಗಿ ವಾಸವಾಗಿದ್ದಾನೆ ಅಂತ ಅನುಸಂಧಾನ ಮಾಡಿಕೊಂಡು ನಮ್ಮ ಹೃದಯದಲ್ಲಿ ಪರಮಾತ್ಮನನ್ನು ಕಾಣುತ್ತಾ ಭಕ್ತಿಯಿಂದಾಗಿ, ಭಕ್ತಿಯ ಪರಮಾತ್ಮನ ಮೇಲಿನ ಭಕ್ತಿಯಿಂದಾಗಿ ಯಾರು ಇದನ್ನು ಪಠತಿ ಹೇಳ್ತಾನೋ, ವಿಶೇಷವಾಗಿ ಅಧ್ಯಯನಾದಿಗಳನ್ನು ಮಾಡ್ತಾನೋ, ಸಹ ತಯೋರಭೀಷ್ಟಂ ಅಭಿಯಾತಿ. ಅಂದರೆ ಯಾರು ಇದನ್ನು ಹೇಳ್ತಾರೋ ಅವರು ಆ ಲಕ್ಷ್ಮೀನಾರಾಯಣರ ವಿಶೇಷವಾದಂತಹ ಅನುಗ್ರಹದಿಂದಾಗಿ ಅಭೀಷ್ಟಂ ಅಭಿಯಾತಿ ಅಂದ್ರೆ ತನ್ನ ಮನಸ್ಸಿನ ಅಭಿಷ್ಟ ಏನಿದೆನೋ ಅದನ್ನು ಹೊಂದುತ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ತಾತ್ಪರ್ಯ ಇಷ್ಟು. ಮಧ್ವಾಚಾರ್ಯರೆಂಬಂತಹ ಶ್ರೇಷ್ಠ ಜ್ಞಾನಿಗಳು, ಸಾಕ್ಷಾತ್ ವಾಯುದೇವರ ಅವತಾರ, ಅವರ ಮುಖ ಕಮಲದಿಂದಾಗಿ ಬಂದದ್ದು ಈ ಸ್ತೋತ್ರ. ಈ ಸ್ತೋತ್ರ ಹೇಗಿದೆ? ಸಾಕ್ಷಾತ್ ರಮಾ ಹರಿಮನಃ ಪ್ರಿಯಂ, ವಿಶೇಷವಾಗಿ ಆ ಲಕ್ಷ್ಮೀನಾರಾಯಣರ ಪರಮಾತ್ಮನ ಮನಸ್ಸಿಗೆ ವಿಶಿಷ್ಟವಾದಂತಹ ಆನಂದವನ್ನು ಕೊಡುವಂಥದ್ದು. ಹಾಗೆ ಉತ್ತಮಾರ್ಥಂ, ಉಪನಿಷತ್ತು, ವೇದ, ಪುರಾಣಗಳಲ್ಲಿ ಬಂದಂತಹ ವಿಶೇಷವಾದಂತಹ ಅರ್ಥವನ್ನು ಆಚಾರ್ಯರು ನಮಗೋಸ್ಕರ ಅಂತ ಸುಂದರ ಸರಳ ಭಾಷೆಯಲ್ಲಿ ತೆಗೆದುಕೊಟ್ಟಿದ್ದಾರೆ. ಅಂತಹ ಇದನ್ನು ಮನಸ್ಸಿನಲ್ಲಿ ಪರಮಾತ್ಮನನ್ನು ಚಿಂತನೆ ಮಾಡುತ್ತಾ ನಮ್ಮ ಮನಸ್ಸನ್ನು ಪರಮಾತ್ಮನಲ್ಲಿ ಇಟ್ಟು ಯಾರು ಭಕ್ತಿಯಿಂದಾಗಿ ಪಠತಿ ಹೇಳ್ತಾರೋ ಅವರಿಗೆ ತಯೋಹ ಅಭೀಷ್ಟಂ, ವಿಶೇಷವಾಗಿ ಆ ಪರಮಾತ್ಮನ ಅನುಗ್ರಹದಿಂದಾಗಿ ತಯೋಹೋ ಅಂತ ಹೇಳಿದ್ದಾರೆ. ತಯೋಹೋ ಅಂತ ಹೇಳಿದ್ರೆ ದ್ವಿವಚನ ಅಂದ್ರೆ ಇಬ್ಬರಿಂದ ಅಂತ. ಅಂದ್ರೆ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದಾಗಿ ತನ್ನ ಎಲ್ಲ ವಿಧವಾದಂತಹ ಅಭೀಷ್ಟಗಳನ್ನು ಪಡೀತಾನೆ ಎಂಬುದಾಗಿ ಆಚಾರ್ಯರು ಈ ಒಂದು 9ನೇ ಶ್ಲೋಕದಲ್ಲಿ ಈ 7ನೇ ಸ್ತೋತ್ರದ ಒಂದು ಫಲಶ್ರುತಿಯನ್ನು, ಇದನ್ನು ಅಧ್ಯಯನ ಮಾಡಿದರೆ, ಪಾರಾಯಣ ಮಾಡಿದರೆ
ಯಾವ ರೀತಿಯಾದಂತಹ ಫಲ ಸಿಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲಿಗೆ 7ನೇ ಅಧ್ಯಾಯ ಮುಗಿಯುತ್ತೆ. ಇಂದಿನ ಪಾಠವನ್ನು ಇಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.